ವಿಜೇಂದ್ರ ಅವರು ಹೇಳ್ತಾರೆ ಈ ಗ್ಯಾರಂಟಿ ಲೋಕಸಭೆ ಚುನಾವಣೆಯ ನಂತರ ಇರಲ್ಲ, ಗ್ಯಾರಂಟಿಗಳು ಜಾರಿ ಇರಲ್ಲ, ಕೊಡಲ್ಲ. ಅದು ಮೊದಲೆಲ್ಲೇ ಹೇಳ್ತಿದ್ರು ಜಾರಿನೇ ಮಾಡೋಕ್ಕಾಗಲ್ಲ ಅಂತ. ಈಗ ಹೇಳ್ತಾರೆ ಜಾರಿ ಆದಮೇಲೆ 11 ತಿಂಗಳು ಇವತ್ತಿಗೆ ನಮ್ಮ ಸರ್ಕಾರ ಬಂದು ಈಗ 11 ತಿಂಗಳಿಂದ ಜಾರಿ ಕೊಟ್ಟಿದ್ದೀವಿ. 36,000 ಕೋಟಿ ಖರ್ಚು ಮಾಡಿದ್ದೀವಿ. ಈ ವರ್ಷದ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಯಾಕೆ ನಿಲ್ಲಿಸ್ತೀವಿ? ಇದು ಬಡವ್ರ ಕಾರ್ಯಕ್ರಮ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಅದರಿಂದ ಬಡವ್ರ ಕಾರ್ಯಕ್ರಮಗಳನ್ನು ನಿಲ್ಲಿಸೋ ಪ್ರಶ್ನೆನೇ ಬರಲ್ಲ. ಇವನ್ನ ಮುಂದುವರಿಸ್ತೀವಿ. ನಮ್ಮ ಈ ಟರ್ಮ್ನಲ್ಲೂ ಮುಂದುವರಿಸ್ತೀವಿ. ಮುಂದೆ ಜನಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮುಂದೇನೂ ಕೂಡ ಮುಂದುವರಿಸ್ತೀವಿ. ಸರ್, ಗ್ಯಾರಂಟಿಗಳು ಜಾರಿ ಮಾಡೋದು ಒಂದು ಕಡೆ, ಒಂದು ಪಕ್ಷವಾಗಿ ಕಾಂಗ್ರೆಸ್ ಅದನ್ನು ಜನರಲ್ಲಿ ರೀಕಾಲ್ ಮಾಡೋದ್ರಲ್ಲಿ ಎಡವಿದೆ ಅಂತ ಅನ್ಸಲ್ವಾ ಒಂದು ಟೈಮ್? ಯಾಕಂದರೆ ಆ ಗ್ಯಾರಂಟಿ ತೊಗೊಂಡ್ರೆ ಎಲ್ಲರೂ ಕೂಡ ಓಟ್ ಹಾಕ್ಬಿಟ್ರೆ ಹಂಗೆ ನೋಡೋಕೋದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಪ್ರಶ್ನೆನೇ ಬರಲ್ಲ, ಅಥವಾ ಯಾವ ಕ್ಷೇತ್ರದಲ್ಲಿ ಹಿನ್ನಡೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರ್ಬೋದು. ರೀಕಾಲ್ ಮಾಡೋದ್ರಲ್ಲಿ ಪಕ್ಷವಾಗಿ ಎಡವಿದೆ ಅಂತ ಅನ್ಸುತ್ತೆ ಸರ್? ಯಾರು ರೀಕಾಲ್ ಮಾಡೋದು? ಫಲಾನುಭವಿಗಳನ್ನ ರೀಕಾಲ್ ಯಾಕೆ ಮಾಡ್ತೀವಿ ಅವ್ರು? ಯಾಕಂದರೆ ರಾಜಕೀಯವಾಗಿ ಸಹಜ ಸರ್, ನಾವೇನು ಕೊಟ್ಟಿವಿ ಅನ್ನೋದು ಮುಖ್ಯ ಅಲ್ಲ, ಜೊತೆಗೆ ಇದನ್ನು ಕೊಟ್ಟಿದ್ದೀವಿ, ಜೊತೆ ನಮ್ಮ ಜೊತೆ ನಿಲ್ಲಿ ಅನ್ನೋದು ಮುಖ್ಯ ಅಲ್ವಾ ಸರ್ ನಿಮ್ಗೆ ಈ ಚುನಾವಣೆಯಲ್ಲಿ? ನಿಂತೇ ನಿಲ್ತಾರೆ. ಗ್ರೌಂಡ್ ಕೆಲವು ಕಡೆಗಳಲ್ಲಿ ಅದು ಹೇಳ್ತಾ ಜನರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ನಂಬಿಕೆ ಬಂದಿದೆ. ಇವರು ನುಡಿದಂತೆ ನಡೀತಾರಪ್ಪ, ಕೊಟ್ಟ ಭರವಸೆಗಳನ್ನು ಈಡೇರಿಸ್ತವೆ ಅಂತಕ್ಕಂಥ ನಂಬಿಕೆ ಇರೋದ್ರಿಂದ ಸೊ ಕಾಂಗ್ರೆಸ್ ಪಾರ್ಟಿ ಈ ಸಾರಿ 28 ಕ್ಷೇತ್ರಗಳಲ್ಲಿ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ತೀವಿ.